ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಹರಿಹಾಯ್ದಿದ್ದಾರೆ. ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಶೋಭಾ ಕರಂದ್ಲಾಜೆ ಸಿದ್ದರಾಮಯ್ಯ ವಿರುದ್ಧ ಈ ಸರ್ಕಾರದಲ್ಲಿ ಏನು ಸರ್ಕಾರಿ ಬಂಗ್ಲೆ ಬಳಸ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಕಚೇರಿ ಬಳಸ್ತಾ ಇದ್ದಾರೆ, ಅಧಿಕಾರದಲ್ಲಿದ್ದಾಗ ಹುಬ್ಲೋಟ್ ವಾಚ್ ಬಂತು, ಈಗ ಕಂಡವರಿಂದ ಗಿಫ್ಟ್ಗಳನ್ನೂ ಪಡಿತಾ ಇದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ನನಗೆ ಒಂದೊಂದ್ಸರಿ ಆಶ್ಚರ್ಯ ಅನ್ನತ್ತೆ, ಬರಗಾಲ ಇರುವಂತ ಈ ಪರಿಸ್ಥಿತಿಯಲ್ಲಿ ಹುಬ್ಲೋ ವಾಚ್ ಬಂತು. ಅವತ್ತು ಸಿದ್ದರಾಮಯ್ಯನವರು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೊಂದದೇನೆ ಸರ್ಕಾರಿ ಮನೆಯಲ್ಲಿದ್ದಾರೆ, ವಿಧಾನಸೌಧದ ಆಫೀಸನ್ನು ಪಡ್ಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಅವರಿಗೆ ಗಿಫ್ಟ್ ಕೊಡ್ತಾರೆ ಅಂದ್ರೆ ಇದರ ಅರ್ಥ ಏನು? ಸರ್ಕಾರದಲ್ಲಿ ಏನು ಅವರು? ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅತ್ಯಂತ ಹಗುರವಾಗಿ ವಿರೋಧ ಪಕ್ಷದ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು, ಅಶ್ಲೀಲವಾಗಿ ಮಾತಾಡೋದು, ಇದರಲ್ಲೇ ಪ್ರಚಾರ ಪಡ್ಕೊಂಡು ಅವರು ರಾಜ್ಯದಲ್ಲಿ ನಾನೊಬ್ಬ ನಾಯಕ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಅವರನ್ನು ರಾಜ್ಯದ ಜನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾರೆ. ನನಗೆ ಒಂದೊಂದ್ಸರಿ ಆಶ್ಚರ್ಯ ಅನ್ನತ್ತೆ, ಬರಗಾಲ ಇರುವಂತ ಈ ಪರಿಸ್ಥಿತಿಯಲ್ಲಿ ಹುಬ್ಲೋ ವಾಚ್ ಬಂತು. ಅವತ್ತು ಸಿದ್ದರಾಮಯ್ಯನವರು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೊಂದದೇನೆ ಸರ್ಕಾರಿ ಮನೆಯಲ್ಲಿದ್ದಾರೆ, ವಿಧಾನಸೌಧದ ಆಫೀಸನ್ನು ಪಡ್ಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಅವರಿಗೆ ಗಿಫ್ಟ್ ಕೊಡ್ತಾರೆ ಅಂದ್ರೆ ಇದರ ಅರ್ಥ ಏನು? ಸರ್ಕಾರದಲ್ಲಿ ಏನು ಅವರು? ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅತ್ಯಂತ ಹಗುರವಾಗಿ ವಿರೋಧ ಪಕ್ಷದ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು, ಅಶ್ಲೀಲವಾಗಿ ಮಾತಾಡೋದು, ಇದರಲ್ಲೇ ಪ್ರಚಾರ ಪಡ್ಕೊಂಡು ಅವರು ರಾಜ್ಯದಲ್ಲಿ ನಾನೊಬ್ಬ ನಾಯಕ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಅವರನ್ನು ರಾಜ್ಯದ ಜನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾರೆ. ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ.